ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಚಿಕಾಯಿನ ಹೇಗೆ ಮಾಡೋದಂತ ತೋರಿಸ್ತೀನಿ. ನೀವು ಅಂದ್ಕೊಂಡಿರ್ತೀರ ಕಾರ್ಚಿಕ ಅಂದರೆ ಏನು, ಯಾವ ಥರ ಇರುತ್ತೆ ಅಂತ ಗೊತ್ತಿರಲ್ಲ ಕೆಲವರಿಗೆ. ಅದು ಹೇಗಿರುತ್ತೆ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೇಗೆ ಮಾಡೋದಂತ ಪಟ್ ಅಂತ ನೋಡ್ಕೊಂಬಿಡೋಣ. ಫಸ್ಟ್ ನೋಡಿ, ನಾನು ಯಾರ್ಯಾರು ಕಾರ್ಚಿಕ ನೋಡಿಲ್ಲ ನೋಡ್ಕೊಳ್ಳಿ. ಇದು ಕಾರ್ಚಿಕ ಅಂತಾರೆ. ಸೇಮ್ ಒಂಥರ ಹಾಗಲಕಾಯಿ ಬರುತ್ತಲ್ವ, ಅದೇ ರೀತಿ ತುಂಬ ಚಿಕ್ಕದಾಗಿರುತ್ತೆ. ಈ ಒಂದು ಹಾಗಲಕಾಯಿಯನ್ನು ಹಿಂದೆ ಮುಂದೆ ನಾವು ತೊಟ್ಟನ್ನು ಬಿಡಿಸ್ಕೋಬೇಕಂದ್ರೆ ತುಂಬಿರುತ್ತಲ್ವ, ಅದನ್ನು ಬಿಡಿಸ್ಕೊಂಡು ಇಟ್ಕೋಬೇಕು. ಇದು ಈ ಒಂದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ. ಎಲ್ಲಾದರೂ ಸಿಕ್ಕರೆ ಉತ್ತರ ಕರ್ನಾಟಕ ಸೈಡು ಇದನ್ನು ತುಂಬಾ ಅಡುಗೆಗೆ ಬಳಸ್ತಾರೆ. ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಅಂದರೆ ಇದು ಹಾಗಲಕಾಯಿ ಥರನೇ ಸ್ವಲ್ಪ ಕಹಿಯಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಕಿಡ್ನಿಯಲ್ಲಿ ಏನಾದರೂ ಸ್ಟೋನ್ ಇದ್ದರೆ ಈ ಒಂದು ಪಲ್ಯನ ಮಾಡ್ಕೊಂಡು ತಿಂದರೆ ಬೇಗನೆ ಕಿಡ್ನಿ ಸ್ಟೋನ್ ಕರಗುತ್ತೆ ಅಂತ ಹೇಳ್ತಾರೆ. ಇದಂತೂ ಆರೋಗ್ಯಕ್ಕಂತೂ 100% ಒಳ್ಳೆಯದು. ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಈ ಒಂದು ಪಲ್ಯನ ಮಾಡಲಿಕ್ಕೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದನ್ನು ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿ, ಕರಿಬೇವು, ಒಂದು ಸ್ವಲ್ಪ ಬೆಲ್ಲ, ಜೀರಿಗೆ ಮತ್ತು ಕುರ್ಸಾಣಿ ಪೌಡರ್, ಅಂದರೆ ಸ್ವಲ್ಪ ಕುರ್ಸಾಣಿ ಮತ್ತು ಕೊಬ್ಬರಿನ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಅದ್ರ ಜೊತೆಗೆ ಒಂದು ಬೌಲಷ್ಟು ನಾನು ಹುಣಸೆ ರಸನ ತೊಗೊಂಡಿದ್ದೀನಿ. ಈಗ ಏನು ಮಾಡೋದು ಅಂತಂದರೆ, ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನಾನು 2 ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣ ನಾನು ಆಗಲೇ ಕಾರ್ಚಿಕಾಯಿ ಅಂತ ಹೇಳಿದ್ನಲ್ವ, ಅದನ್ನು ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಹಾಗೆ ತೊಳೆದು ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೆ. ಈಗ ಅದನ್ನು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಸ್ವಲ್ಪ ಕಹಿ ಇರೋದು ಕಡಿಮೆ ಆಗುತ್ತೆ. ಈಗ ನೋಡಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ತಕ್ಷಣ ನಾನು ಇದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ತೆಗೆದಿಟ್ಕೊತೀನಿ. ನೆಕ್ಸ್ಟು ಅದೇ ಬಾಣಲೆಗೆ 2 ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ನಾನು ಒಗ್ಗರಣೆಗೆ ಅಂದರೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಜೀರಿಗೆ ಚಟಪಟ ಅಂತ ಸಿಡಿದ ತಕ್ಷಣ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ, 1-2 ಎಸಳು ಬೆಳ್ಳುಳ್ಳಿನೂ ಸಹ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಕೆಂಪು ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಎಣ್ಣೆಲೆ ಇದು ಮಾಡ್ಕೊಂಡಲೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು ನಾವು ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಯಾಕಂದರೆ ಖಾರ ಪುಡಿನೂ ಹಾಕ್ತಾಯಿದ್ದೀವಲ್ವ, ನಾನು ಎರಡನ್ನೂ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಖಾರ. ಅದಾದ ತಕ್ಷಣ ಸ್ವಲ್ಪ ಟೊಮೊಟೊ ಹಾಗೆ ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿನೂ ಸಹ ಹಾಕ್ತಾಯಿದ್ದೀನಿ. ಈಗ 1 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಕಲರಿಗೋಸ್ಕರ. ನೆಕ್ಸ್ಟು 1 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಬೆಂದರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನೋಡಿ, ಆಗಲೇ ಹೇಳಿದ್ನಲ್ವ ಒಂದು ಸ್ವಲ್ಪ ಹುಣಸೆ ರಸನ ಇಟ್ಕೊಂಡಿದೆ ಅಂತ, ಅದನ್ನು ಹಾಕ್ತಾಯಿದ್ದೀನಿ, ಹುಣಸೆ ರಸನ. ನೆಕ್ಸ್ಟು ಸ್ವಲ್ಪ ಬೆಲ್ಲ ಹಾಕಬೇಕು. ಯಾಕೆಂದರೆ ಹಾಗಲಕಾಯಿ ಕಹಿ ಇರೋದ್ರಿಂದ ಬೆಲ್ಲ ಮತ್ತು ಹುಳಿ ಹಾಕಿರೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಹಾಗೆ ಕಡಿಮೆ ಉರಿಯಲ್ಲಿ ಬೇಕಿಡಬೇಕು. ನೆಕ್ಸ್ಟ್ ನಾನು ಆಗಲೇ ಹುರಿದಿಟ್ಕೊಂತಹ ಕಾರ್ಚಿಕಾಯಿನ ಇದರಲ್ಲೇ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ನಿಮಿಷ ಆದರೆ ಸಾಕು. ಅದು ಬೇಗ ಬೆಂದ್ಬಿಡುತ್ತೆ, ಯಾಕೆಂದರೆ ಮುಂಚೆನೇ ಫ್ರೈ ಮಾಡ್ಕೊಂಡಿರ್ತೀವಲ್ವ ಸ್ವಲ್ಪ ಎಣ್ಣೆಯಲ್ಲಿ. ಹಾಗಾಗಿ ಒಂದು 5-10 ನಿಮಿಷ ಬಿಟ್ಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. ಇದಂತೂ ರೊಟ್ಟಿಗಂತೂ ಸಖತ್ತಾಗಿರುತ್ತೆ ಟೇಸ್ಟು. ರೊಟ್ಟಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಚಪಾತಿಗೂ ಸಹ ಸಖತ್ತಾಗಿರುತ್ತೆ. ಹಾಗೆ ಇದು ಸಿಗೋದು ಈ ಒಂದು ಮಳೆ ಸೀಸನಲ್ಲಿ ಮಾತ್ರ. ಹಾಗಾಗಿ ಎಲ್ಲಾದರೂ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಹೋದಾಗ ನಿಮಗೇನಾದರೂ ಸಿಕ್ಕರೆ ಈ ಒಂದು ಕಾರ್ಚಿಕಾಯಿನ ತಿನ್ನಿ. ಕಿಡ್ನಿಯಲ್ಲಿ ಏನಾದರೂ ಸ್ಟೋನ್ ಇದ್ದರೆ ಈ ಒಂದು ಕಾರ್ಚಿಕಾಯಿನ ಬಳಸೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು.
ನಾನು ಹಾಗೆ ಆ ಕಡೆ ಹೋದಾಗೆಲ್ಲ ಸಿಕ್ಕರೆ ತೊಗೊಂಬಂದ್ಬಿಟ್ಟು ಪಲ್ಯ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ.